ಹಾಯ್ ಹಲೋ ವೀಕ್ಷಕರೇ, ಈ ವಾರದ 5ನೇ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಆಡಿದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಯಾರು ಗೆದ್ದಿದ್ದಾರೆ ಮತ್ತು ಈ ಟಾಸ್ಕ್ ಅನ್ನು ಗೆದ್ದ ಒಬ್ಬ ಸದಸ್ಯ 3ನೇ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ. ಆ ಸದಸ್ಯ ಯಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, 4ನೇ ಟಾಸ್ಕ್ ಆಡಿದವರು ರಘು ಮತ್ತು ರಾಶಿಕಾ, ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು. ಇದರಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಈ ಟಾಸ್ಕ್ ಅನ್ನು ಗೆದ್ದಿದ್ದಾರೆ ಮತ್ತು ರಘು ಮತ್ತು ರಾಶಿಕಾ ಅವರು ಈ ಟಾಸ್ಕ್ ನಲ್ಲಿ ಸೋತಿದ್ದಾರೆ. ಹಾಗಾಗಿ ರಘು ಮತ್ತು ರಾಶಿಕಾ ಅವರು ಕಂಟೆಂಡರ್ಶಿಪ್ ನಿಂದ ಹೊರಗೆ ಬಿದ್ದಿದ್ದಾರೆ. ಇನ್ನು ರಘು ಅವರು ಒಬ್ಬರು ಉಳಿದಿದ್ದಾರೆ. ಈ ತಂಡದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಉಳಿದಿದ್ದಾರೆ. ಗೆದ್ದ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರಿಗೆ 5ನೇ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾಗಿ ಗೆದ್ದ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು 5ನೇ ಟಾಸ್ಕ್ ಆಡುತ್ತಿದ್ದಾರೆ. ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇಬ್ಬರಲ್ಲಿ ಗೆಲ್ಲುವ ಒಬ್ಬ ಸದಸ್ಯರು ಟಿಕೆಟ್ ಟು ಫಿನಾಲೆಯ 3ನೇ ಕಂಟೆಂಡರ್ ಆಗುತ್ತಾರೆ. ಇನ್ನು ಸೋಲುವ ಒಬ್ಬ ಸ್ಪರ್ಧಿಯು ಈ ಕಡೆ ತಂಡದಲ್ಲಿ ಇರುವ ರಘು ಅವರ ಜೊತೆ ನೆಕ್ಸ್ಟ್ ಟಾಸ್ಕ್ ಆಡುತ್ತಾರೆ. ಮುಂದಿನ ಟಾಸ್ಕ್ ಅನ್ನು ರಘು ಮತ್ತು ಈ ಟಾಸ್ಕ್ ನಲ್ಲಿ ಸೋತಿರುವ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ಆಡುತ್ತಾರೆ. ಗೆದ್ದ ಸ್ಪರ್ಧಿಯು ಕಂಟೆಂಡರ್ಶಿಪ್ ನ 4ನೇ ಸ್ಪರ್ಧೆಯಾಗುತ್ತಾರೆ ಮತ್ತು ಸೋತ ಸ್ಪರ್ಧಿಯು ಕಂಟೆಂಡರ್ಶಿಪ್ ನಿಂದ ಹೊರಗೆ ಬೀಳುತ್ತಾರೆ. ವೀಕ್ಷಕರೇ, ಯಾವ ರೀತಿ ಅಂತೂ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ನಾವು ಈ ಟಾಸ್ಕಿನ ಬಗ್ಗೆ ಮಾತನಾಡೋಣ. ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ಟಾಸ್ಕ್ ಯಾವ ರೀತಿ ಇತ್ತೆಂದು ನಿಮಗೆ ನಾನು ಸಿಂಪಲ್ ಆಗಿ ತಿಳಿಸ್ಕೊಡುತ್ತೇನೆ. ಟಾಸ್ಕ್ ಯಾವ ರೀತಿ ಇತ್ತೆಂದರೆ, ಈ ಟಾಸ್ಕಿನಲ್ಲಿ ಮನೆಯ ಕ್ಯಾಪ್ಟನ್ ಆಗಿರೋ ಧನುಷ್ ಅವರನ್ನು ಹೊರತುಪಡಿಸಿ ಎಲ್ಲಾ ಸ್ಪರ್ಧಿಗಳು ಆಡಲಿದ್ದಾರೆ. ಈ ಟಾಸ್ಕಿನಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ಕಂಟೆಂಡರ್ಶಿಪ್ಗೆ ಹೋಗಬಾರದು ಆ ಸ್ಪರ್ಧಿಯ ಬಗ್ಗೆ ನಕಾರಾತ್ಮಕ ಪದಗಳನ್ನು ಬೋರ್ಡ್ ಮೇಲೆ ಬರೆಯಬೇಕು. ವೀಕ್ಷಕರೇ, ನಿಮಗೆ ಚಿತ್ರದಲ್ಲಿ ಬೋರ್ಡ್ ಕಾಣುತ್ತಿದೆ. ಆ ಬೋರ್ಡ್ ಮೇಲೆ ಯಾವ ಸ್ಪರ್ಧಿಯು ಕಂಟೆಂಡರ್ಶಿಪ್ಗೆ ಹೋಗಬಾರದು ಆ ಸ್ಪರ್ಧಿಗಳ ಬಗ್ಗೆ ನಕಾರಾತ್ಮಕ ಪದಗಳನ್ನು ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಬೋರ್ಡ್ ಮೇಲೆ ಬರೀಬೇಕು. ಈ ಇಬ್ಬರು ಸ್ಪರ್ಧಿಗಳು, ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರು ಸ್ಪರ್ಧಿಗಳು ಆ ಪದಗಳನ್ನು, ಅಂದರೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರ ತಲೆಗೆ ಬ್ರಷ್ ಅನ್ನು ಕಟ್ಟಿದ್ದಾರೆ. ಆ ಬ್ರಷ್ ಇಂದ ಮನೆಯ ಸ್ಪರ್ಧಿಗಳು ಬರೆದಿರುವ ನಕಾರಾತ್ಮಕ ಪದಗಳನ್ನು ಅಳಿಸುತ್ತಾ ಹೋಗಬೇಕು. ಈ ರೀತಿ ಟಾಸ್ಕ್ ಇತ್ತು. ಕೊನೆಯಲ್ಲಿ ಯಾವ ಸ್ಪರ್ಧಿಯ ಬೋರ್ಡ್ ಮೇಲೆ ಅತಿ ಹೆಚ್ಚು ನಕಾರಾತ್ಮಕ ಪದಗಳಿರುತ್ತೋ ಆ ಸ್ಪರ್ಧಿ ಈ ಟಾಸ್ಕಿನಿಂದ ಸೋಲುತ್ತಾರೆ ಮತ್ತು ಯಾವ ಸ್ಪರ್ಧೆಯ ಬೋರ್ಡ್ ಮೇಲೆ ಕಡಿಮೆ ನಕಾರಾತ್ಮಕ ಪದಗಳಿರುತ್ತೋ ಆ ಸ್ಪರ್ಧಿ ಈ ಟಾಸ್ಕ್ ಅನ್ನು ಗೆಲ್ಲುತ್ತಾರೆ. ಮನೆಯ ಸ್ಪರ್ಧಿಗಳು ಕಂಟಿನ್ಯೂ ಆಗಿ 20 ನಿಮಿಷಗಳ ಕಾಲ ಬರೆಯುತ್ತಾ ಹೋಗುತ್ತಾರೆ. ಅದೇ ಸಮಯದಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ತಮ್ಮ ತಮ್ಮ ಬೋರ್ಡ್ ಮೇಲಿರುವ ನಕಾರಾತ್ಮಕ ಪದಗಳನ್ನು ಆವಾಗಲೇ ಅಳಿಸುತ್ತಾ ಹೋಗಬೇಕು. ಈ ರೀತಿ ಟಾಸ್ಕ್ ಇತ್ತು. ನಿಮಗೆ ಯಾವ ರೀತಿ ಇತ್ತು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ವೀಕ್ಷಕರೇ, ನಾವೀಗ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಈ ಇಬ್ಬರಲ್ಲಿ ಈ ಟಾಸ್ಕ್ ಯಾರು ಗೆದ್ದಿದ್ದಾರೆ ಎಂದು ನೋಡುವುದಾದ್ರೆ, ಈ ಟಾಸ್ಕ್ ಅನ್ನು ಗೆದ್ದಿದ್ದವರು ಅಶ್ವಿನಿ ಗೌಡ ಅವರು. ಹಾಗಾಗಿ ಅಶ್ವಿನಿ ಗೌಡ ಅವರು ಟಿಕೆಟ್ ಟು ಫಿನಾಲೆಯ 3ನೇ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸೋತ ಧ್ರುವಂತ್ ಅವರು ಮುಂದಿನ ಟಾಸ್ಕ್ ನಲ್ಲಿ ರಘು ಅವರ ಜೊತೆ ಟಾಸ್ಕ್ ಆಡಲಿದ್ದಾರೆ. ವೀಕ್ಷಕರೇ, ಇದಾಗಿತ್ತು 5ನೇ ಟಾಸ್ಕ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸೀಸನ್ ನ ಮೊದಲನೇ ಟಿಕೆಟ್ ಟು ಫಿನಾಲೆ ಯಾರು ಗೆಲ್ಲಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.